ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಇವತ್ತು ನಿಮ್ಮ ಎಲ್ಲರ ಹೆಮ್ಮೆಯ ಕನ್ನಡದ ನಟ ಹಾಗೂ ನಿರ್ದೇಶಕನಾಗಿರುವಂತಹ ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬ. 43ನೇ ವರ್ಷದ ಹುಟ್ಟುಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಆಚರಿಸ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಕಾಂತಾರ ಚಿತ್ರದ ಮೂಲಕ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಒಬ್ಬ ನಟ ಅಂತ ಹೇಳಿದ್ರೆ ಅದು ರಿಷಬ್ ಶೆಟ್ಟಿ. ಇಡೀ ಕರುನಾಡನ್ನ ಇಡೀ ಅಂದ್ರೆ ಪ್ರಪಂಚಾದ್ಯಂತ ನಮ್ಮ ಭಾರತದ ಕಡೆ ಮುಖ ಮಾಡುವಂತೆ ಮಾಡಿದಂತಹ ನಿರ್ದೇಶಕ ಅಂತ ಹೇಳಿದ್ರೆ ಅದು ರಿಷಬ್ ಶೆಟ್ಟಿ. ನಟ ಹಾಗೂ ನಿರ್ದೇಶಕ ಆಗಿರುವಂತಹ ರಿಷಬ್ ಶೆಟ್ಟಿ ಅವರು ಕಾಂತಾರದ ಮೂಲಕ ಒಂದು ಹೊಸ ಅಧ್ಯಾಯವನ್ನ ಶುರು ಮಾಡಿದ್ರು. ಈಗ ಜೈ ಹನುಮಾನ್ ಸಿನಿಮಾದಲ್ಲಿ ನಟಿಸೋಕೆ ರೆಡಿಯಾಗಿರುವಂತಹ, ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋ ಚಿತ್ರದಲ್ಲೂ ಕೂಡ ಅಂದ್ರೆ ಮರಾಠಿ ಚಿತ್ರದಲ್ಲೂ ಕೂಡ ಬಣ್ಣ ಹಚ್ಚೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ರಿಷಬ್ ಶೆಟ್ಟಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಜೈ ಹನುಮಾನ್ ಸಿನಿಮಾ ಒಂದು ತೆಲುಗು ಇಂಡಸ್ಟ್ರಿಯ ಸಿನಿಮಾ, ಒಂದು ತೆಲುಗು ಕತೆ ಅಂತ ಹೇಳಿ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಕನ್ನಡ ಆದ್ಮೇಲೆ ನೀವು ತೆಲುಗು ಹೋಗ್ಬಿಟ್ರಿ ಅಂತ ಹೇಳಿ ಸಾಕಷ್ಟು ಜನ ರಿಷಬ್ ಶೆಟ್ಟಿ ಅವರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಉತ್ತರವನ್ನ ಕೂಡ ರಿಷಬ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಏನಪ್ಪಾ ಉತ್ತರ ಅಂತ ಹೇಳಿದ್ರೆ, ಜೈ ಹನುಮಾನ್ ಒಂದು ಕನ್ನಡದ ಸಿನಿಮಾ ಅಂತ ಹೇಳಿ ಒಂದು ಹೇಳಿಕೆಯನ್ನ ನಿನ್ನೆ ಕೊಟ್ಟಿದ್ದಾರೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತ. 43ನೇ ವರ್ಷಕ್ಕೆ ಕಾಲಿಟ್ಟಂತಹ ರಿಷಬ್ ಶೆಟ್ಟಿ ಅವರು ಈ ಒಂದು ಸಂದರ್ಭವನ್ನ ಬಳಸ್ಕೊಂಡು ಈ ಒಂದು ವಿಷಯವನ್ನ ಅಭಿಮಾನಿಗಳಿಗೆ ಹೇಳಿದ್ದಾರೆ. ಅಂಡ್ ಜೈ ಹನುಮಾನ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂಡ್ ಕನ್ನಡದ ಸಿನಿಮಾ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಒಂದು ಮರಾಠಿ ಸಿನಿಮಾ, ಇದರಲ್ಲೂ ಕೂಡ ಅವರು ಅಭಿನಯಿಸೋದಕ್ಕೆ ಫುಲ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಇವರ ಬರ್ಡೇ ಸೆಲೆಬ್ರೇಷನ್ ನಲ್ಲಿ ಮಾಧ್ಯಮ ಮಿತ್ರರು ಹಾಗೆ ಅವರ ಆಪ್ತ ಫ್ರೆಂಡ್ಸ್ ಗಳೇನಿದ್ರು, ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಅಥವಾ ಪ್ರಗತಿ ಶೆಟ್ಟಿ ಅವರು, ಅವರ ಮಕ್ಕಳು, ಅವರ ಫ್ಯಾಮಿಲಿ ಅವರ ಜೊತೆ ಕಿಂಗ್ಸ್ ಕ್ಲಬ್ ನಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಅವರು ಹೊಸ ಸಿನಿಮಾಗಳನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಒಳ್ಳೆ ಕಾನ್ಸೆಪ್ಟ್ ಇರುವಂತಹ ಸಿನಿಮಾಗಳು ನನ್ನ ಕಡೆಗೆ ಬಂತು ಅಂತಂದ್ರೆ, ನನಗೆ ಗೊತ್ತಾಯ್ತು ಅಂತಂದ್ರೆ ನಾನು ನಿರ್ಮಾಣ ಮಾಡೋದಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಹಂಚ್ಕೊಂಡಿದ್ದಾರೆ. ಇದರ ಜೊತೆಗೆ ಸೂಫ್ರಮ್ ಸೋ ಸಿನಿಮಾ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂಡ್ ರಿಷಬ್ ಶೆಟ್ಟಿ ಅವರು ಸುಮ್ಮನೆ ಕೂತ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಕಾಂತಾರ ಅಧ್ಯಾಯ 2 ಕೂಡ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂಡ್ ಅವರು ಕಾಂತಾರ ಚಾಪ್ಟರ್ 2 ಅಂದ್ರೆ ಅಧ್ಯಾಯ 2 ಅನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಅದಕ್ಕೂ ಕೂಡ ಒಂದಷ್ಟು ಪ್ರಿಪ್ರೇಷನ್ಸ್ ಗಳನ್ನ ಈಗಾಗಲೇ ರಿಷಬ್ ಶೆಟ್ಟಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಬರೀ ಜೈ ಹನುಮಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದ್ರಿಂದ ಅವ್ರು ಯಾವುದೇ ಒಂದು ಡಿರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಥವಾ ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಅವರನ್ನ ತೊಡಸ್ಕೊಳ್ದೆ ಇರೋದಕ್ಕೆ ಕಾರಣ ಅವರು ಕಾಂತಾರ ಅಧ್ಯಾಯ 2ಗೆ ಒಂದು ಪ್ರಿಪ್ರೇಷನ್ಸ್ ನಲ್ಲಿ ಈಗ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಇವರ ಸಿನಿಮಾ ಬಗ್ಗೆ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ತುಂಬಾ ಕಾತರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ. ನೀವು ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.